ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವು ನಿಮ್ಮ ಹೈಯರ್ ಸ್ಟಡೀಸಿಗೋಸ್ಕರ ಅಥವಾ ಹೊಸ ಜಾಬ್ ಹುಡುಕ್ತಾ ಅಥವಾ ಹೊಸದಾಗಿ ಮದುವೆ ಆಗಿ ಒಂದು ನ್ಯೂ ಪ್ಲೇಸಿಗೆ ಹೋಗ್ತಾ ಇದ್ದೀರಾ, ಹಾಗೆ ಅಲ್ಲಿ ನೀವು ಒಂದು ಅಪಾರ್ಟ್ಮೆಂಟನ್ನು ರೆಂಟಿಗೆ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹೌದು ಅನ್ನೋದಾದರೆ ನೀವು ಕರೆಕ್ಟ್ ಪ್ಲೇಸಲ್ಲಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಮನೆಯನ್ನು ನೀವು ರೆಂಟ್ ಮಾಡೋದಾದರೆ ಅಥವಾ ಒಂದು ಅಪಾರ್ಟ್ಮೆಂಟನ್ನು ರೆಂಟ್ ಮಾಡೋದಾದರೆ ಅದರಲ್ಲಿ ಇರುವಂತಹ ಹಿಡನ್ ಕಾಸ್ಟ್ ಯಾವುದು, ಆ್ಯಕ್ಚುಲಿ ನಿಮಗೆ ಒಂದು ಮನೆಯನ್ನು ರೆಂಟ್ ಮಾಡಬೇಕಾದ್ರೆ ಎಷ್ಟು ಕಾಸ್ಟ್ ಬೀಳುತ್ತೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ. ಹೊಸದಾಗಿ ಒಂದು ಅಪಾರ್ಟ್ಮೆಂಟನ್ನು ರೆಂಟ್ ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದರೆ ನಾವು ನಮ್ಮ ಸ್ಪೇಸಲ್ಲಿ ಇರ್ತೀವಿ, ಅದನ್ನು ಯಾವ ಥರ ಬೇಕಾದರೂ ನಾವು ಡೆಕೋರ್ ಮಾಡ್ಬೋದು. ಹಾಗೆ ಯಾವ ರೂಲ್ಸ್ ಹಾಗೂ ರೆಗ್ಯುಲೇಷನ್ಸನ್ನು ಕೂಡ ಬೇಕಾದರೂ ನಾವೇ ಫಾಲೋ ಮಾಡ್ಕೊಳ್ಬೋದು. ಬಟ್ ಇದರ ಬಗ್ಗೆ ಟೂ ಮಚ್ ಎಕ್ಸೈಟ್ಮೆಂಟನ್ನು ತೋರಿಸೋ ಮೊದಲು ನಾವು ಒಂದು ಮನೆಯನ್ನು ರೆಂಟ್ ಮಾಡುವಾಗ ಅದರಲ್ಲಿರುವಂತಹ ಕಾಸ್ಟನ್ನು ಕೂಡ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಎವ್ರಿ ಮಂತ್ ರೆಂಟನ್ನು ಪೇಮೆಂಟ್ ಮಾಡೋದು ಮಾತ್ರ ನಮ್ಮ ಎಕ್ಸ್ಪೆನ್ಸ್ ಆಗಿರೋದಿಲ್ಲ. ಇದರ ಹಿಂದೆ ಇನ್ನೂ ಹಲವಾರು ಹಿಡನ್ ಕಾಸ್ಟ್ಗಳಿರ್ತವೆ. ಸೊ ಇದನ್ನೆಲ್ಲ ನಾವು ಮೊದಲೇ ಐಡೆಂಟಿಫೈ ಮಾಡಿಕೊಂಡು ನಾವು ಇದಕ್ಕೆ ಪ್ರಿಪೇರ್ ಆಗಿದ್ದರೆ ಈ ರೆಂಟಿಂಗ್ ಆಫ್ ಅಪಾರ್ಟ್ಮೆಂಟ್ ಒಂದು ಸ್ಮೂತ್ ಫ್ಲೋ ಆಗುತ್ತೆ. ಅದೇ ನಮಗೆ ಇದ್ರ ಬಗ್ಗೆ ಅರಿವಿಲ್ಲದೆ ನಾವು ಡೈರೆಕ್ಟಾಗಿ ಒಂದು ಅಪಾರ್ಟ್ಮೆಂಟನ್ನು ರೆಂಟ್ ಮಾಡಿದಾಗ ನಮಗೆ ಒಂದೇ ಸಲ ಈ ಕಾಸ್ಟ್ ಎಲ್ಲ ಬಂದಾಗ ಇದು ನಮಗೆ ಬರ್ಡನ್ಸಮ್ ಆಗ್ಬೋದು. ಸೊ ಮೊದಲಿಗೆ ನಾವು ಕಂಪ್ಲೀಟಾಗಿ ಬಜೆಟಿಂಗನ್ನು ಮಾಡಿಕೊಂಡು ಪ್ರಾಪರ್ ಪ್ಲ್ಯಾನಿಂಗನ್ನು ಮಾಡಿಕೊಂಡು ನಮ್ಮ ಮೈಂಡ್ ಸೆಟ್ಟನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ನಮಗೆ ಈ ಕಾಸ್ಟ್ಗಳು ಬಂದಾಗ ನಮ್ಮ ಸ್ಮೂತ್ ಫಂಕ್ಷನಿಂಗಿಗೆ ಹೆಚ್ಚಿನ ಏರುಪೇರು ಆಗೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅಪಾರ್ಟ್ಮೆಂಟನ್ನು ನೀವು ರೆಂಟಿಗೆ ತಗೊಳ್ಳುವಾಗ ಯಾವ ಯಾವ ಕಾಸ್ಟ್ಗಳನ್ನು ನೀವು ಇನ್ಕರ್ ಮಾಡಬೇಕಾಗುತ್ತೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಡಿಕೋಡ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನೀವು ಮನೆಯನ್ನು ರೆಂಟಿಗೆ ತಗೊಳ್ಳುವಾಗ ಯಾವ ಥರ ಬಜೆಟಿಂಗ್ ಮಾಡಬೇಕು, ರೈಟ್ ಅಪಾರ್ಟ್ಮೆಂಟನ್ನು ಯಾವ ಥರ ಹುಡುಕಬೇಕು, ಹಾಗೆ ಅಲ್ಲಿರುವಂತಹ ಪೇಪರ್ ವರ್ಕ್, ರೆಂಟ್ ಎಗ್ರಿಮೆಂಟ್ ಇರ್ಬೋದು, ಬೇರೆ ಬೇರೆ ಪೇಪರ್ ವರ್ಕ್ಸ್ ಇರ್ಬೋದು, ಅದನ್ನು ಯಾವ ಥರ ಮಾಡೋದು, ಹಾಗೆ ಇಲ್ಲಿರುವಂತಹ ಹಿಡನ್ ಕಾಸ್ಟ್ಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾವು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ಬರುತ್ತೆ. ಮೊದಲಿಗೆ ನೀವು ಅಪಾರ್ಟ್ಮೆಂಟನ್ನು ರೆಂಟ್ ಮಾಡುವಾಗ ನಿಮಗೆ ಬರುವಂತಹ ಥಾಟ್ ಏನು? ಹೌದು, ಆ ಅಪಾರ್ಟ್ಮೆಂಟ್ನ ರೆಂಟ್ ಎಷ್ಟಿರ್ಬೋದು ಅಥವಾ ನಾವು ಒಂದು ಅಪಾರ್ಟ್ಮೆಂಟಿಗೆ ಎಷ್ಟು ರೆಂಟನ್ನು ಪೇಮೆಂಟ್ ಮಾಡಲಿಕ್ಕೆ ಎಫೋರ್ಡ್ ಮಾಡ್ಬೋದು ಅನ್ನುವಂಥದ್ದು. ಸೊ ಇದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಸೊ ಇದಕ್ಕೆ ನಾವು ಪ್ರಾಪರ್ ಬಜೆಟಿಂಗನ್ನು ಮಾಡಬೇಕು. ಅದು ಹೇಗೆ ಅಂದರೆ ನಮ್ಮ ಆ್ಯಕ್ಚುಯಲ್ ಇನ್ಕಮ್ ಎಷ್ಟು ಅನ್ನೋದನ್ನು ನಾವು ಫಸ್ಟ್ ನೋಟ್ ಮಾಡಿಕೊಂಡು ನಮಗೆ ಪ್ರತಿ ಮಂತ್ ಬರುವಂತಹ ಎಕ್ಸ್ಪೆನ್ಸಸನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಅಂದರೆ ಅದು ಗ್ರಾಸರೀಸ್ ಇರ್ಬೋದು, ಅದು ಬೇರೆ ಬೇರೆ ಬಿಲ್ಸ್ ಇರ್ಬೋದು, ಇಂಟರ್ನೆಟ್ ಚಾರ್ಜಸ್ ಇರ್ಬೋದು, ವಾಟರ್ ಬಿಲ್ಸ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಹಾಗೆ ನೀವು ಯಾವುದಾದ್ರೂ ಲೋನನ್ನು ತಗೊಂಡಿದ್ರೆ ಆ ಲೋನ್ ಪೇಮೆಂಟ್ ಇರ್ಬೋದು, ಹಾಗೆ ಕೆಲವು ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ ಅಂದರೆ ನಿಮಗೆ ಏನೋ ಎಂಜಾಯ್ ಮಾಡಬೇಕು ಅನಿಸಿದ್ರೆ, ಮೂವಿ ನೋಡಬೇಕು ಅನಿಸಿದ್ರೆ, ಹೋಟೆಲಿಗೆ ಹೋಗಬೇಕು ಅನಿಸಿದ್ರೆ, ಈ ಎಲ್ಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸನ್ನು ಎಲ್ಲ ಕನ್ಸಿಡರ್ ಮಾಡಿ ನೀವು ಒಂದು ಇನ್ಕಮ್ ಹಾಗೂ ಎಕ್ಸ್ಪೆನ್ಸಸ್ಗಳ ಲಿಸ್ಟನ್ನು ಮಾಡ್ಕೊಳ್ಬೇಕು. ಈಗ ನಾವೊಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ನೀವು ಆಟ್ ಪ್ರೆಸೆಂಟ್ ನಿಮ್ಮ ಪೇರೆಂಟ್ಸ್ ಜೊತೆಗೆ ಹೈದರಾಬಾದಲ್ಲಿದ್ದೀರಿ ಅಂದ್ಕೊಳ್ಳಿ. ಈಗ ನಿಮಗೆ ಯಾವುದೋ ಒಂದು ಜಾಬ್ ಸಿಕ್ಕಿದೆ, ಬಟ್ ಆ ಜಾಬ್ ಚೆನ್ನೈಯಲ್ಲಿ ಸಿಕ್ಕಿದೆ. ಸೊ ನೀವೀಗ ಚೆನ್ನೈಗೆ ಮೂವ್ ಆಗಬೇಕು. ಚೆನ್ನೈಯಲ್ಲಿ ನಿಮಗೆ ಒಂದು ಅಪಾರ್ಟ್ಮೆಂಟ್ ರೆಂಟಿಗೆ ಬೇಕು. ಸೇ ಫಾರ್ ಎಕ್ಸಾಂಪಲ್ ನೀವು 2 BHK ಅಪಾರ್ಟ್ಮೆಂಟನ್ನು ನೋಡ್ತಾ ಇದ್ದೀರಿ ಅಂದ್ಕೊಳ್ಳೋಣ. ಸೊ ಇದಕ್ಕೆ ನೀವೀಗ ಬಜೆಟಿಂಗ್ ಮಾಡಬೇಕು. ಸೊ ನಾವು ಸಿಂಪಲ್ ಆಗಿ ಒಂದು ಬಜೆಟನ್ನು ಈಗ ಕ್ರಿಯೇಟ್ ಮಾಡೋಣ. ಸೊ ನಿಮ್ಮ ಬಜೆಟ್ ಪ್ರಕಾರ ನಿಮ್ಮ ಮಂತ್ಲಿ ಇನ್ಕಮ್ 50,000 ಅಂತ ಕನ್ಸಿಡರ್ ಮಾಡಿದ್ರೆ ಅದರಿಂದ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ನಾವು ಲೆಸ್ ಮಾಡೋಣ. ಸೊ ಫಸ್ಟಿಗೆ ಫಾರ್ ಎಕ್ಸಾಂಪಲ್ ಗ್ರಾಸರೀಸ್ ಅಂತ ತಗೊಂಡ್ರೆ ಅದು 5,000, ಗ್ಯಾಸ್ ಬಿಲ್ 1,000, ಯುಟಿಲಿಟೀಸ್ ಅಂದರೆ ಬೇರೆ ಎಲ್ಲ ಎಕ್ಸ್ಪೆನ್ಸಸ್ ಬಿಲ್ಗಳಿರ್ಬೋದು ಅದು 3,000, ಹಾಗೆ ಮಿಸಲೇನಿಯಸ್ ಅಂದರೆ ನಿಮ್ಮ ಎಂಜಾಯ್ಮೆಂಟಿಗೆ ಬೇಕಾಗುವಂತಹ ಎಕ್ಸ್ಪೆನ್ಸಸ್ 6,000 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮ ಹತ್ರ ಟೋಟಲ್ ಆಗಿ 35,000 ಉಳಿದಿರುತ್ತೆ. ಸೊ 50,000 ಇನ್ಕಮಲ್ಲಿ ನಿಮ್ಮ ಎಲ್ಲ ಎಕ್ಸ್ಪೆನ್ಸಸ್ಗಳನ್ನು ಡಿಡಕ್ಟ್ ಮಾಡಿದಾಗ ಉಳಿದಿರುವಂತಹ ಮನಿ ನಿಮ್ಮ ಹತ್ರ 35,000. ಸೊ ಈ 35,000 ಕಂಪ್ಲೀಟಾಗಿ ನೀವು ರೆಂಟಿಗೆ ಪೇ ಮಾಡ್ಬೋದಾ? ಇಲ್ಲ, ಖಂಡಿತ ನಾವು ಸ್ವಲ್ಪ ಸೇವಿಂಗ್ಸನ್ನಾದರೂ ಪ್ರತಿ ತಿಂಗಳು ಮಾಡಲೇಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು 10,000 ಎಲ್ಲೋ ಇನ್ವೆಸ್ಟ್ ಮಾಡ್ತೀರಿ ಅಂದ್ಕೊಳ್ಳೋಣ. ಎವ್ರಿ ಮಂತ್ 10,000 ನಿಮ್ಮ ಸೇವಿಂಗ್ಸ್ ಆಗಿರುತ್ತೆ.
ಸೊ ಉಳಿದಿರುವಂತಹ 25,000 ನಿಮಗೆ ರೆಂಟ್ ಪೇ ಮಾಡಲಿಕ್ಕೆ ಅವೈಲೇಬಲ್ ಇರುವಂತಹ ಕ್ಯಾಶ್ ಆಗಿರುತ್ತೆ. ಸೊ ನೀವು 2 BHK ಅಪಾರ್ಟ್ಮೆಂಟನ್ನು ಹುಡುಕುವಾಗ 25,000 ಅಥವಾ ಅದಕ್ಕಿಂತ ಕಮ್ಮಿ ಇರುವಂತಹ ಅಪಾರ್ಟ್ಮೆಂಟನ್ನೇ ಹುಡುಕಬೇಕು. ಸೊ ಬಜೆಟಿಂಗ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಕರೆಕ್ಟಾದ ಅಪಾರ್ಟ್ಮೆಂಟನ್ನು ಹುಡುಕುವಂಥದ್ದು. ಸೊ ನಿಮಗೆ ಬೇಕಾದಂತಹ, ನಿಮಗೆ ಸೂಟ್ ಆಗುವಂತಹ ಅಪಾರ್ಟ್ಮೆಂಟನ್ನು ಹುಡುಕೋದಕ್ಕೆ ಮೊದಲಿಗೆ ನೀವು ನೋಡಬೇಕಾದಂಥದ್ದು ನೇಬರ್ಹುಡ್. ಸೊ ನೀವು ಅಪಾರ್ಟ್ಮೆಂಟನ್ನು ಹುಡುಕುವಾಗ ನೀವೇ ಸರ್ಚ್ ಮಾಡ್ಬೋದು ಅಥವಾ ನೀವು ಬ್ರೋಕರಿನ ಹೆಲ್ಪನ್ನು ಕೂಡ ತಗೊಳ್ಬೋದು. ಸೊ ಇಲ್ಲಿ ನಾವು ಕೇಳಬೇಕಾದಂತಹ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಂದರೆ, ನಿಮ್ಮ ನೇಬರ್ಹುಡ್ ನಿಮ್ಮ ವರ್ಕ್ ಪ್ಲೇಸ್ಗಿಂತ ಎಷ್ಟು ದೂರ ಇದೆ, ಇಲ್ಲಿ ಯಾವುದಾದ್ರೂ ಟ್ರಾನ್ಸ್ಪೋರ್ಟೇಷನ್, ಈಸಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆಯಾ, ನೀವು ಕಮ್ಮಿ ಟೈಮಲ್ಲಿ ನಿಮ್ಮ ವರ್ಕ್ ಪ್ಲೇಸನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಇಲ್ಲಿ ನೀವು ಡ್ರೈವ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ, ಹಾಗೆ ನಿಮ್ಮ ನೇಬರ್ಹುಡ್ ಎಷ್ಟು ಸೇಫ್ ಆಗಿದೆ, ನೀವು ಎಷ್ಟು ಹೊತ್ತಿಗೂ ಬಂದರೂ ಅಲ್ಲಿ ಸೇಫ್ಟಿ ಇರುತ್ತಾ, ಸೆಕ್ಯೂರಿಟಿ ಇದೆಯಾ, ಹಾಗೆ ನಿಮ್ಮ ನೇಬರ್ಹುಡ್ಡಲ್ಲಿ ಬೇರೆ ಬೇರೆ ಶಾಪ್ಸ್ ಇರ್ಬೋದು, ಲೋಕಲ್ ಶಾಪ್ಸ್, ವೆಜಿಟೇಬಲ್ಸ್ ತಗೊಳ್ಳಿಕ್ಕೆ ಮಾರ್ಕೆಟ್ ಇರ್ಬೋದು, ನಿಮ್ಮ ನೆಸೆಸಿಟಿಗೆ ಅಥವಾ ನಿಮ್ಮ ರಿಕ್ವೈರ್ಮೆಂಟಿಗೆ ಬೇಕಾದ ಹಾಗೆ ಸ್ಕೂಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಇಂಥ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆಯಾ, ಈ ಎಲ್ಲ ವಿಷಯಗಳನ್ನು ಮೊದಲಿಗೆ ನೀವು ನೋಡಬೇಕಾಗುತ್ತೆ. ಈ ಎಲ್ಲ ವಿಷಯಗಳನ್ನು ನೋಡಿಕೊಂಡು ನಿಮಗೆ ಆ ನೇಬರ್ಹುಡ್ ಸೂಟ್ ಆಗುತ್ತಾ ಅನ್ನೋದನ್ನು ಫಸ್ಟಿಗೆ ನೀವು ಕ್ಲಾರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೀವು ರೈಟ್ ನೇಬರ್ಹುಡ್ಡನ್ನು ಸೆಲೆಕ್ಟ್ ಮಾಡಿದ ನಂತರ ಈಗ ರೈಟ್ ಅಪಾರ್ಟ್ಮೆಂಟನ್ನು ಹುಡುಕುವಂತಹ ಟೈಮ್. ಸೊ ನೀವು ಬೈ ಯೋರ್ ಸೆಲ್ಫ್ ಅಥವಾ ಬ್ರೋಕರ್ ಥ್ರೂ ಅಪಾರ್ಟ್ಮೆಂಟನ್ನು ಹುಡುಕ್ಬೋದು. ಒಂದ್ಸಲ ನೀವು ಒಂದು ಅಪಾರ್ಟ್ಮೆಂಟನ್ನು ನೋಡಿದಾಗ ನೀವು ಕ್ಲಿಯರ್ ಆಗಿ ಅಲ್ಲಿರುವಂತಹ ಫೆಸಿಲಿಟೀಸನ್ನು ಕೂಡ ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅಂದರೆ ಅಲ್ಲಿಯ ಪ್ಲಂಬಿಂಗ್ ಯಾವ ಥರ ಇದೆ, ಅಲ್ಲಿ ವಾಟರ್ ಫೆಸಿಲಿಟಿ ಇದೆಯಾ, ಅಲ್ಲಿ ಅಗೇನ್ ಆಸ್ ಐ ಸೆಡ್ ಸೆಕ್ಯೂರಿಟಿ ಇದೆಯಾ ನೀವಿರುವಂತಹ ಅಪಾರ್ಟ್ಮೆಂಟಿಗೆ, ಅಲ್ಲಿಯ ಎಲೆಕ್ಟ್ರಿಕಲ್ ವರ್ಕ್ ಹೇಗಿದೆ, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ ಯಾವ ಥರ ಇದೆ, ಎಲ್ಲವೂ ಪ್ರಾಪರ್ ಕಂಡೀಷನಲ್ಲಿ ಇದೆಯಾ, ಅಥವಾ ನೀವು ಅದನ್ನು ಮತ್ತೆ ರಿಪೇರ್ ಮಾಡಬೇಕಾಗುತ್ತಾ, ನೀವು ಎಕ್ಸ್ಟ್ರಾ ಕಾಸ್ಟನ್ನು ಹಾಕಬೇಕಾಗುತ್ತಾ ಅನ್ನೋ ಎಲ್ಲ ಇನ್ಫಾರ್ಮೇಷನ್ಗಳನ್ನು ನೀವು ಫಸ್ಟಿಗೆ ಕನ್ಸಿಡರ್ ಮಾಡಬೇಕು. ಅದಲ್ಲದೆ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಫೆಸಿಲಿಟೀಸ್ ಬೇಕು ಅಂತ ಇದ್ದರೆ ಆ ಫೆಸಿಲಿಟೀಸ್ ಅವೈಲೇಬಲ್ ಇದೆಯಾ ಅನ್ನೋದನ್ನು ನೋಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಸ್ವಿಮ್ಮರ್ ಆಗಿದ್ದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಜಿಮ್ ಇದೆಯಾ, ಅಥವಾ ನಿಮಗೆ ನಿಮ್ಮ ಜೊತೆಗೆ ಮಕ್ಕಳಿದ್ರೆ ಅಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಪ್ಲೇ ಏರಿಯಾ ಇದೆಯಾ ಅನ್ನೋದನ್ನೆಲ್ಲ ನೀವು ಕ್ಲಿಯರ್ ಆಗಿ ಮೊದಲೇ ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ಹತ್ರ ವೆಹಿಕಲ್ ಇದ್ದರೆ ಆ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ ಪ್ರಾಪರ್ ಸ್ಪೇಸ್ ಅವೈಲೇಬಲ್ ಇದೆಯಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಇದೆಲ್ಲ ಆದ ನಂತರ ಇದೆಲ್ಲ ಓಕೆ ಆದರೆ ನೆಕ್ಸ್ಟ್ ಬರುವಂಥದ್ದು ಲೀಸ್ ಎಗ್ರಿಮೆಂಟ್. ಈ ಲೀಸ್ ಎಗ್ರಿಮೆಂಟ್ ಅಥವಾ ರೆಂಟ್ ಎಗ್ರಿಮೆಂಟ್ ಅಂದರೆ ಏನು? ಇದೊಂದು ಲೀಗಲ್ ಕಾಂಟ್ರಾಕ್ಟ್. ಇದನ್ನು ಲ್ಯಾಂಡ್ ಲಾರ್ಡ್ ಮತ್ತು ಟೆನೆಂಟ್ ಎಂಟರ್ ಆಗ್ತಾರೆ. ಸೊ ಫಾರ್ ಫಿಕ್ಸ್ಡ್ ಪೀರಿಯಡ್ ಆಫ್ ಟೈಮ್ ಎಂಟರ್ ಆಗುವಂತಹ ಲೀಗಲ್ ಕಾಂಟ್ರಾಕ್ಟಿಗೆ ನಾವು ರೆಂಟ್ ಎಗ್ರಿಮೆಂಟ್ ಅಥವಾ ಲೀಸ್ ಎಗ್ರಿಮೆಂಟ್ ಅಂತ ಹೇಳ್ತೇವೆ. ಎಗೇನ್ ಇದು ಒಂದು ಫಿಕ್ಸ್ಡ್ ಪೀರಿಯಡಿಗೆ ಆಗಿರುತ್ತೆ. ಯೂಶ್ವಲಿ 12 months ಟೈಮಿಗೆ ಈ ಎಗ್ರಿಮೆಂಟ್ ಇರುತ್ತೆ. ಸೊ ಈ ಎಗ್ರಿಮೆಂಟನ್ನು ಇಬ್ಬರು ಲ್ಯಾಂಡ್ ಲಾರ್ಡ್ ಹಾಗೂ ಟೆನೆಂಟ್ ಜಸ್ಟ್ ಸೈನ್ ಹಾಕಿದರೆ ಸಾಕಾಗೋದಿಲ್ಲ, ಇದನ್ನು ರಿಜಿಸ್ಟರ್ ಕೂಡ ಮಾಡಬೇಕಾಗತ್ತೆ. ಅದಕ್ಕೆ ಲ್ಯಾಂಡ್ ಲಾರ್ಡ್ ಹಾಗೂ ಟೆನೆಂಟ್ ಇಬ್ಬರು ಆಥರೈಸ್ಡ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಆಗಿ ಇದನ್ನು ನೋಟ್ರೈಸ್ ಮಾಡಬೇಕಾಗತ್ತೆ. ಸೊ ಈ ಡಾಕ್ಯುಮೆಂಟ್ ನೋಟ್ರೈಸ್ ಆದ ನಂತರ ಇದು ಅಡ್ರೆಸ್ ಪ್ರೂಫ್ ಆಗಿ ಯೂಸ್ ಮಾಡಲಿಕ್ಕೆ ಎಲಿಜಿಬಿಲಿಟಿಯನ್ನು ಪಡ್ಕೊಳ್ಳುತ್ತೆ. ಸೊ ಈ ಪರ್ಟಿಕ್ಯುಲರ್ ಎಗ್ರಿಮೆಂಟನ್ನು ಟೆನೆಂಟ್ ನೋಟರೈಸ್ ಆದ ನಂತರ ಅಡ್ರೆಸ್ ಪ್ರೂಫ್ ಆಗಿ ಯೂಸ್ ಮಾಡ್ಬೋದು. ಈ ಡಾಕ್ಯುಮೆಂಟನ್ನು ನೋಟರೈಸ್ ಮಾಡೋದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ಹಾಗೂ ಸ್ಟ್ಯಾಂಪ್ ಡ್ಯೂಟಿಯನ್ನು ಪೇ ಮಾಡಬೇಕಾಗುತ್ತೆ. ಸೊ ಸ್ಟ್ಯಾಂಪ್ ಡ್ಯೂಟಿ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ವೇರಿ ಆಗ್ತಾ ಇರುತ್ತೆ. ಸೊ ಈ ಡಾಕ್ಯುಮೆಂಟಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದನ್ನು ನೋಡೋಣ. ಇದರಲ್ಲಿ ಮೊದಲನೇದಾಗಿ ಲ್ಯಾಂಡ್ ಲಾರ್ಡ್ ಹಾಗೂ ಟೆನೆಂಟ್ಗಳ ಒಪ್ಪಿಗೆಯ ಮೇಲೆ ಎಷ್ಟು ರೆಂಟನ್ನು ಡಿಸೈಡ್ ಮಾಡಿರ್ತಾರೆ ಅನ್ನೋ ಇನ್ಫಾರ್ಮೇಷನ್ ಇರುತ್ತೆ. ಸೊ ರೆಂಟ್ ಎಷ್ಟು ಪೇ ಮಾಡಬೇಕು ಅನ್ನೋದು ಅಲ್ಲಿರುತ್ತೆ. ಹಾಗೆ ಈ ಎಗ್ರಿಮೆಂಟ್ ಎಷ್ಟು ಪೀರಿಯಡ್ಗೆ ವ್ಯಾಲಿಡ್ ಅನ್ನೋದು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದಲ್ಲದೆ ಇನ್ ಕೇಸ್ ಟೆನೆಂಟ್ ರೆಂಟ್ ಪೇ ಮಾಡದೇ ಇದ್ದರೆ ಎಷ್ಟು ಪೆನಾಲ್ಟಿಯನ್ನು ಅವನು ಪೇ ಮಾಡಬೇಕಾಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಇರುತ್ತೆ. ಹಾಗೆ ಸೆಕ್ಯೂರಿಟಿ ಡೆಪಾಸಿಟ್ ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅದೇ ಥರ ಬೇರೆ ಏನಾದರೂ ಮೇಂಟೆನೆನ್ಸ್ ಚಾರ್ಜಸನ್ನು ಲ್ಯಾಂಡ್ ಲಾರ್ಡ್ ಟೆನೆಂಟಿಂದ ಕಲೆಕ್ಟ್ ಮಾಡ್ತಾರೆ ಅನ್ನೋದಾದರೆ ಆ ಮೇಂಟೆನೆನ್ಸ್ ಚಾರ್ಜಸ್ ಎಷ್ಟು ಅನ್ನೋದ್ರ ಡೀಟೇಲ್ ಕೂಡ ಈ ಡಾಕ್ಯುಮೆಂಟಲ್ಲಿ ಸ್ಪೆಸಿಫೈ ಆಗಿರುತ್ತೆ. ಇದಲ್ಲದೆ ಬೇರೆ ಯಾವುದಾದ್ರೂ ರಿಪೇರ್ ಚಾರ್ಜಸ್ ಇದ್ದರೆ ಅದು ಕೂಡ ಇರುತ್ತೆ. ಹಾಗೆ ಇದರಲ್ಲಿ ಲ್ಯಾಂಡ್ ಲಾರ್ಡಿನ ರೈಟ್ಸ್ ಏನು ಹಾಗೆ ಟೆನೆಂಟಿನ ರೈಟ್ಸ್ ಏನು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ. ಸೊ ಈ ಸೆಕ್ಯೂರಿಟಿ ಡೆಪಾಸಿಟ್ ಅಂದರೆ ಏನು, ಹಾಗೆ ಮೇಂಟೆನೆನ್ಸ್ ಚಾರ್ಜಸ್ ಅಂದರೆ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಅದಕ್ಕೂ ಮೊದಲು ಈ ರೆಂಟ್ ಅಗ್ರಿಮೆಂಟ್ ರೆಡಿ ಆದ ನಂತರ ಬೇಕಾಗುವಂತಹ ಪೇಪರ್ ವರ್ಕ್ ಯಾವುದು ಅನ್ನೋದನ್ನು ಈಗ ನೋಡೋಣ.
ಮೊದಲನೇದಾಗಿ ಲ್ಯಾಂಡ್ ಲಾರ್ಡ್ ID ಪ್ರೂಫನ್ನು ಕೇಳ್ಬೋದು. ID ಪ್ರೂಫಿಗೆ ಟೆನೆಂಟ್ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಯಾವುದನ್ನಾದರೂ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಅಡ್ರೆಸ್ ಪ್ರೂಫನ್ನು ಕೂಡ ಲ್ಯಾಂಡ್ ಲಾರ್ಡಿಗೆ ಟೆನೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಟೆನೆಂಟ್ ಅವರ ಪರ್ಮನೆಂಟ್ ಅಡ್ರೆಸ್ ಯಾವುದಿದೆ ಆ ಪ್ರೂಫ್ ಇರುವಂತಹ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್, ಅಂದರೆ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಅವರ ಕರೆಂಟ್ ಅಡ್ರೆಸ್ ಇರುವಂತಹ ಪಾಸ್ಪೋರ್ಟ್ ಇರ್ಬೋದು ಅಥವಾ ಯಾವುದಾದ್ರೂ ಯುಟಿಲಿಟಿ ಬಿಲ್ಸ್ ಇರ್ಬೋದು, ಇದನ್ನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ಕಮ್ ಪ್ರೂಫನ್ನು ಕೂಡ ಕೇಳ್ಬೋದು. ಅಂದರೆ ಟೆನೆಂಟಿಗೆ ರೆಂಟನ್ನು ಪೇಮೆಂಟ್ ಮಾಡುವಷ್ಟು ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ನೋಡೋದಕ್ಕೆ ಲ್ಯಾಂಡ್ ಲಾರ್ಡ್ ಅವರ ಇನ್ಕಮ್ ಪ್ರೂಫನ್ನು ಕೂಡ ಕೇಳ್ಬೋದು. ಅದಕ್ಕೆ ಟೆನೆಂಟ್ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಏನು ಫೈಲ್ ಮಾಡಿರ್ತಾರೆ ಅದನ್ನು ಪ್ರೂಫ್ ಆಗಿ ಕೊಡ್ಬೋದು. ಸೊ ಈಗ ಈ ವಿಡಿಯೋದ ಇಂಪಾರ್ಟೆಂಟ್ ಪಾರ್ಟ್ ಆದಂತಹ ಟ್ರೂ ಕಾಸ್ಟ್ ಆಫ್ ರೆಂಟಿಂಗ್ ಆನ್ ಅಪಾರ್ಟ್ಮೆಂಟ್ ಎಷ್ಟು ಅನ್ನೋದನ್ನು ನೋಡೋಣ. ಹಾಗೆ ಈ ಹಿಡನ್ ಕಾಸ್ಟ್ ಯಾವ್ದು ಅನ್ನೋದನ್ನು ಕೂಡ ನೋಡೋಣ. ಮೊದಲನೇದಾಗಿ ಬ್ರೋಕರೇಜ್ ಕಮಿಷನ್. ನೀವಾಗೇ ಒಂದು ಅಪಾರ್ಟ್ಮೆಂಟನ್ನು ರೆಂಟಿಗೆ ತಗೊಂಡಿದ್ರೆ ಈ ಕಾಸ್ಟ್ ಇರೋದಿಲ್ಲ, ಯಾಕಂದರೆ ನೀವೇ ಹುಡುಕಿದ್ರೆ ನೀವು ಯಾವುದೇ ಬ್ರೋಕರಿಗೆ ಕಮಿಷನ್ ಕೊಡಬೇಕಾಗಿಲ್ಲ. ಬಟ್ ಹೆಚ್ಚಾಗಿ ಸಿಟಿಗಳಲ್ಲಿ ನಾವು ಬ್ರೋಕರ್ ಹೆಲ್ಪನ್ನು ತಗೊಳ್ಬೇಕಾಗುತ್ತೆ. ಸೊ ನಾವು ಥ್ರೂ ಬ್ರೋಕರ್ ಯಾವುದಾದ್ರೂ ಪ್ರಾಪರ್ಟಿ ಅಥವಾ ಹೌಸನ್ನು ರೆಂಟ್ ಮಾಡಿದಾಗ ನಾವು ಅವರಿಗೆ ಬ್ರೋಕರೇಜ್ ಕಮಿಷನನ್ನು ಕೊಡಲೇಬೇಕಾಗುತ್ತೆ. ಸೊ ಇದು 1 ಮಂತ್ ರೆಂಟ್ ಇರ್ಬೋದು, 2 ಮಂತ್ಸ್ ರೆಂಟ್ ಇರ್ಬೋದು, ಹಾಫ್ ಮಂತ್ ರೆಂಟ್ ಇರ್ಬೋದು. ಸೊ ಇದು ಒಂದೊಂದು ಪ್ಲೇಸಿಗೆ ಒಂದೊಂದು ಥರ ಇರುತ್ತೆ. ಸೊ ನಾವಿಲ್ಲಿ ಬ್ರೋಕರೇಜ್ ಚಾರ್ಜಸ್ ಎಷ್ಟು ಬೇರೆ ಬೇರೆ ಸಿಟಿಗೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಮುಂಬೈಯಲ್ಲಿ ಯೂಶ್ವಲಿ 1 ರಿಂದ 3 ತಿಂಗಳ ರೆಂಟನ್ನು ಬ್ರೋಕರೇಜ್ ಕಮಿಷನ್ ಆಗಿ ತಗೊಳ್ತಾರೆ. ಡೆಲ್ಲಿಯಲ್ಲಿ 1 ಮಂತ್ ರೆಂಟನ್ನು ತಗೊಳ್ತಾರೆ. ಕೋಲ್ಕತ್ತಾದಲ್ಲಿ ಕೂಡ 1 ಮಂತ್ ರೆಂಟನ್ನು ತಗೊಳ್ತಾರೆ. ಚೆನ್ನೈಯಲ್ಲಿ 1 ಮಂತ್ ರೆಂಟನ್ನು ತಗೊಳ್ತಾರೆ. ಹಾಗೆ ಪುಣೆಯಲ್ಲಿ 1 ರಿಂದ 2 ತಿಂಗಳ ರೆಂಟನ್ನು ತಗೊಳ್ತಾರೆ. ಸೊ ನಾವು ಆಗಲೇ ಯೂಸ್ ಮಾಡಿದಂತಹ ಎಕ್ಸಾಂಪಲನ್ನು ಈಗ ಕಂಟಿನ್ಯೂ ಮಾಡೋದಾದರೆ, ನೀವು ಚೆನ್ನೈಯಲ್ಲಿ ಮನೆಯನ್ನು ಹುಡುಕ್ತಾ ಇದ್ದರೆ ಅರೌಂಡ್ 25,000 ರೆಂಟ್ ಇರುವಂತಹ ಒಂದು ಅಪಾರ್ಟ್ಮೆಂಟನ್ನು ನೀವು ತಗೊಂಡಿದ್ರೆ ಆ 25,000 ರೆಂಟಿನ ಜೊತೆಗೆ ನೀವು ಫಸ್ಟ್ ಮಂತ್ ಇನ್ನೂ 25,000 ಬ್ರೋಕರೇಜ್ ಕಮಿಷನ್ ಆಗಿ ಕೊಡಬೇಕಾಗುತ್ತೆ. ಸೊ ರೆಂಟ್ 25,000 ಪ್ಲಸ್ ಬ್ರೋಕರೇಜ್ ಕಮಿಷನ್ 25,000. ಸೊ ಇಲ್ಲೇ ನೀವು 50,000 ಎಕ್ಸ್ಪೆನ್ಸಸನ್ನು ಫಸ್ಟ್ ಮಂತ್ ರೆಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇದಲ್ಲದೆ ಇನ್ನೂ ಕೆಲವು ಎಕ್ಸ್ಪೆನ್ಸಸ್ ಇರುತ್ತೆ, ಅದ್ಯಾವುದು ಅಂತ ನೋಡೋಣ. ಸೆಕ್ಯೂರಿಟಿ ಡೆಪಾಸಿಟ್. ನಾನು ಆಗಲೇ ಹೇಳಿದ ಹಾಗೆ ಸೆಕ್ಯೂರಿಟಿ ಡೆಪಾಸಿಟನ್ನು ಕೂಡ ಟೆನೆಂಟ್ ಲ್ಯಾಂಡ್ ಲಾರ್ಡಿಗೆ ಫಸ್ಟ್ ಮಂತ್ ಅಂದರೆ ಅವರು ಬರೋ ಮೊದಲು ಕೊಡಬೇಕಾಗುತ್ತೆ. ಸೊ ಈ ಸೆಕ್ಯೂರಿಟಿ ಡೆಪಾಸಿಟನ್ನು ಲ್ಯಾಂಡ್ ಲಾರ್ಡ್ ಆ್ಯಸ್ ಏನು ಸೇಫ್ಟಿ ಮೆಷರ್ ಆಗಿ ಇಟ್ಕೊಳ್ತಾರೆ. ಅಂದರೆ ಇನ್ ಕೇಸ್ ಟೆನೆಂಟ್ ರೆಂಟನ್ನು ಪೇ ಮಾಡದಿದ್ರೆ ಅಥವಾ ಟೆನೆಂಟ್ ಏನಾದರೂ ಡ್ಯಾಮೇಜಸ್ ಮಾಡಿದರೆ ಅವರು ಈ ಸೆಕ್ಯೂರಿಟಿ ಡೆಪಾಸಿಟಿಂದ ಅದನ್ನು ಡಿಡಕ್ಟ್ ಮಾಡ್ಕೊಳ್ತಾರೆ. ಮಾಡೆಲ್ ಟೆನೆನ್ಸಿ ಆ್ಯಕ್ಟ್ 2021 ಪ್ರಕಾರ ಲ್ಯಾಂಡ್ ಲಾರ್ಡ್ ಟೆನೆಂಟಿಂದ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ 2 ತಿಂಗಳ ರೆಂಟ್ಗಿಂತ ಹೆಚ್ಚು ತಗೊಳ್ಬಾರ್ದು. ಸೊ 2 ತಿಂಗಳ ರೆಂಟಿನಷ್ಟು ಅಮೌಂಟನ್ನು ಲ್ಯಾಂಡ್ ಲಾರ್ಡ್ ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಟೆನೆಂಟಿಂದ ಮೊದಲೇ ತಗೊಳ್ಬೋದು. ಸೊ ನಾವು ನಮ್ಮ ಪ್ರೀವಿಯಸ್ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡಿದರೆ ನಾವು 25,000 ರೆಂಟ್ ಇರುವಂತಹ ಅಪಾರ್ಟ್ಮೆಂಟನ್ನು ತಗೊಂಡಿದ್ದೇವೆ. ಸೊ ಇಲ್ಲಿ 25,000 ನಮ್ಮ ರೆಂಟ್ ಆಯಿತು, ಹಾಗೆ ಬ್ರೋಕರೇಜ್ ಕಮಿಷನ್ ಇನ್ನೊಂದು 25,000 ಆಯಿತು. ಅದರ ಜೊತೆಗೆ ನಾವು 2 ತಿಂಗಳ ಸೆಕ್ಯೂರಿಟಿ ಡೆಪಾಸಿಟ್ ಅಂದರೆ 50,000ವನ್ನು ಮೊದಲೇ ಫಸ್ಟ್ ಮಂತೇ ಕೊಡಬೇಕಾಗುತ್ತೆ. ಮೂರನೆಯ ಹಿಡನ್ ಕಾಸ್ಟ್ ಮೇಂಟೆನೆನ್ಸ್. ಯೂಶ್ವಲಿ ನಾವು ಯಾವುದಾದ್ರೂ ಸೊಸೈಟಿಯಲ್ಲಿದ್ದರೆ ಅಲ್ಲಿ ನಾವು ಮೇಂಟೆನೆನ್ಸ್ ಚಾರ್ಜಸನ್ನು ಕೂಡ ಕೊಡಬೇಕಾಗತ್ತೆ. ಸೊ ನೀವು ಮೊದಲೇ ಈ ಮೇಂಟೆನೆನ್ಸ್ ಚಾರ್ಜಸನ್ನು ನೀವು ಕೊಡಬೇಕಾ ಅಥವಾ ನಿಮ್ಮ ಲ್ಯಾಂಡ್ ಲಾರ್ಡ್ ಕೊಡ್ತಾರಾ ಅನ್ನೋದನ್ನು ಕ್ಲಾರಿಫೈ ಮಾಡ್ಕೊಳ್ಬೇಕು. ಹಾಗೆ ಈ ಮೇಂಟೆನೆನ್ಸ್ ಚಾರ್ಜಸ್ ರೆಂಟಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಥವಾ ಸಪ್ರೇಟಾಗಿ ಪೇಮೆಂಟ್ ಮಾಡಬೇಕಾ ಅನ್ನೋದನ್ನು ಕೂಡ ನೀವು ಕ್ಲಿಯರ್ ಆಗಿ ಮೊದಲೇ ಕೇಳ್ಕೊಳ್ಬೇಕಾಗತ್ತೆ. ಅದೇ ರೀತಿ ನೀವು ಪಾರ್ಕಿಂಗನ್ನು ಯೂಸ್ ಮಾಡ್ತಾ ಇದ್ದರೆ ಆ ಪಾರ್ಕಿಂಗಿಗೆ ಏನಾದರೂ ಎಕ್ಸ್ಟ್ರಾ ಚಾರ್ಜ್ ಇದೆಯಾ, ಅದನ್ನು ಪೇ ಮಾಡಬೇಕಾ ಅನ್ನೋದನ್ನು ಕೂಡ ನೀವು ಮೊದಲೇ ಡಿಸ್ಕಸ್ ಮಾಡ್ಕೊಳ್ಬೇಕು. ಯಾಕಂದರೆ ಇವೆಲ್ಲವನ್ನು ನೀವು ಡಿಸ್ಕಸ್ ಮಾಡಿ ನೀವು ಮೊದಲೇ ಪ್ರಿಪೇರ್ಡ್ ಆಗಿರೋದಿದ್ರೆ ಈ ಸಡನ್ ಕಾಸ್ಟ್ ಬಂದಾಗ ಅದು ನಿಮ್ಮ ಸ್ಮೂತ್ ಫಂಕ್ಷನಿಂಗಿಗೆ ತುಂಬ ಎಫೆಕ್ಟ್ ಮಾಡುತ್ತೆ. ಸೊ ನಾವು ಆಗದ ಎಕ್ಸಾಂಪಲನ್ನೇ ತಗೊಂಡ್ರೆ, ನೀವು ರೆಂಟ್ ಮಾಡಿರುವ ಅಪಾರ್ಟ್ಮೆಂಟಲ್ಲಿ 2,000 ಪರ್ ಮಂತ್ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ ಅಂದ್ಕೊಳ್ಳೋಣ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದ ಇಷ್ಟು ಎಕ್ಸ್ಪೆನ್ಸಸ್ಗೆ ಇನ್ನೊಂದು 2,000 ರುಪೀಸ್ ಆ್ಯಡ್ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂತಹ ಕಾಸ್ಟ್ ಮೂವಿಂಗ್ ಕಾಸ್ಟ್. ಎಗೇನ್ ನಾವು ಈಗ ಡಿಸ್ಕಸ್ ಮಾಡಿರುವಂಥ ಹಲವಾರು ಕಾಸ್ಟ್ಗಳು ಒನ್ ಟೈಮ್ ಕಾಸ್ಟ್ ಆಗಿರುತ್ತೆ. ಎವ್ರಿ ಮಂತ್ ಪೇಮೆಂಟ್ ಮಾಡಬೇಕಾಗಿರೋದಿಲ್ಲ. ಎವ್ರಿ ಮಂತ್ ಬರುವಂಥದ್ದು ರೆಂಟ್ ಹಾಗೂ ಮೇಂಟೆನೆನ್ಸ್. ಈ ಬ್ರೋಕರೇಜ್ ಕಮಿಷನ್ ಹಾಗೂ ಸೆಕ್ಯೂರಿಟಿ ಡೆಪಾಸಿಟ್ ಒನ್ ಟೈಮ್ ಪೇಮೆಂಟ್ ಆಗಿರುತ್ತೆ. ಅದೇ ಥರ ಮೂವಿಂಗ್ ಕಾಸ್ಟ್ ಕೂಡ ಒನ್ ಟೈಮ್ ಪೇಮೆಂಟ್ ಆಗಿರುತ್ತೆ. ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗಬೇಕಾದ್ರೆ ನಿಮ್ಮ ಥಿಂಗ್ಸ್ಗಳನ್ನು ಕೂಡ ನೀವು ತರಬೇಕಾಗುತ್ತೆ. ಸೊ ಅದಕ್ಕೆ ನೀವು ಯಾವುದಾದ್ರೂ ಪ್ಯಾಕರ್ಸ್ ಮೂವರ್ಸನ್ನು ಹೈರ್ ಮಾಡಬೇಕಾಗುತ್ತೆ. ಸೊ ಈಗ ಈ ಕಾಸ್ಟ್ ಎಷ್ಟು ಬರ್ಬೋದು ಅಂತ ನೋಡೋಣ. ನೀವು 1 BHKಯನ್ನು ಪ್ರಿಫರ್ ಮಾಡಿದರೆ ಹೈದರಾಬಾದಿಂದ ಚೆನ್ನೈಗೆ ಮೂವ್ ಮಾಡೋದಕ್ಕೆ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಚಾರ್ಜಸ್ ಅರೌಂಡ್
15,000 ಇಂದ 25,000 ಆಗುತ್ತೆ. 2 BHK ಆದರೆ ಅರೌಂಡ್ 18,000 ಇಂದ 30,000 ಆಗುತ್ತೆ. 3 BHK ಆದರೆ ಅರೌಂಡ್ 22,000 ಇಂದ 35,000 ತನಕ ಬರುತ್ತೆ. ಹಾಗೆ ಕೆಲವು ಗೂಡ್ಸಿಗೆ 12,000ದಿಂದ 20,000 ನೀವು ಕೊಡಬೇಕಾಗುತ್ತೆ. ಹಾಗೆ ನೀವು ಕಾರನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರೆ 7,000ದಿಂದ 10,000 ಅವರು ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಹಾಗೆ ಬೈಕನ್ನು ನೀವು ಟ್ರಾನ್ಸ್ಪೋರ್ಟ್ ಮಾಡಿಸ್ಬೇಕಿದ್ರೆ 4,000ಇಂದ 6,500 ತನಕ ಅವರು ಸಪ್ರೇಟಾಗಿ ಚಾರ್ಜನ್ನು ತಗೊಳ್ತಾರೆ. ಸೊ ನಾವು ಆಗಲೇ ಹೇಳಿದ ಎಕ್ಸಾಂಪಲ್ ಪ್ರಕಾರ ನಾವು ಹೈದರಾಬಾದಿಂದ ಚೆನ್ನೈಗೆ ಮೂವ್ ಆಗಬೇಕಾದ್ರೆ ನಮಗೆ ಅರೌಂಡ್ 18,000ಇಂದ 30,000 ತನಕ 2 BHKಗೆ ಮೂವಿಂಗ್ ಚಾರ್ಜಸ್ ಆಗುತ್ತೆ. ಸೊ ನಾವು ಅರೌಂಡ್ 20,000 ಆಗಿದೆ ಅಂತ ಎಸ್ಯೂಮ್ ಮಾಡೋಣ. ಸೊ ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ತಗೊಂಡು ಈಗ ನಮ್ಮ ಟ್ರೂ ಕಾಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಾವು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 25,000 ರೆಂಟನ್ನು ನಾವು ಕೊಡ್ತೇವೆ. ಇನ್ ಅಡಿಷನ್ ಟು ದ್ಯಾಟ್ ನಾವು ಬ್ರೋಕರೇಜ್ ಕಮಿಷನ್ ಕೂಡ ಕೊಡಬೇಕಾಗುತ್ತೆ, ಅದು 25,000. ಹಾಗೆ 2 ತಿಂಗಳ ರೆಂಟನ್ನು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಕೊಡ್ತೇವೆ, ಸೊ 50,000 ಆಗುತ್ತೆ. ಎಗೇನ್ 2,000 ಮೇಂಟೆನೆನ್ಸ್, 20,000 ಮೂವಿಂಗ್ ಕಾಸ್ಟ್. ಸೊ ಟೋಟಲ್ ಆಗಿ ನಮ್ಮ ಕಾಸ್ಟ್ 1,22,000 ಆಗುತ್ತೆ. ಸೊ ನೀವೀಗ ನೋಡಿದ್ರೆ ನಮಗೆ ಒಂದು ಅಪಾರ್ಟ್ಮೆಂಟನ್ನು ರೆಂಟ್ ಮಾಡೋದಕ್ಕೆ ರೆಂಟ್ ಬಿಟ್ಟು ಬೇರೆ ಹಲವು ಹಿಡನ್ ಕಾಸ್ಟ್ ಕೂಡ ಆ್ಯಡ್ ಆಗುತ್ತೆ. ಸೊ ಫಸ್ಟ್ ಮಂತ್ ನಿಮ್ಮ ಹತ್ರ ನೀವು ಒಂದು ಹೈದರಾಬಾದಿಂದ ಚೆನ್ನೈಗೆ ಒಂದು ಅಪಾರ್ಟ್ಮೆಂಟಿಗೆ 2 BHK ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಬೇಕಾದ್ರೆ ಫಸ್ಟ್ ಮಂತ್ ನಿಮ್ಮ ಹತ್ರ 1,22,000 ಇರಬೇಕಾಗುತ್ತೆ. ಸೊ ನೀವು ಜಸ್ಟ್ 25,000 ರೆಂಟಾಗಿ ಪೇಮೆಂಟ್ ಮಾಡಿದರೆ ಮುಗ್ದೋಯ್ತು ಅಂದ್ಕೊಂಡಿದ್ರೆ ನೀವು ತುಂಬ ಪ್ಯಾನಿಕ್ ಆಗಬೇಕಾಗುತ್ತೆ ಆಮೇಲೆ, ಬಿಕಾಸ್ ಇಷ್ಟೆಲ್ಲ ಕಾಸ್ಟ್ಗಳು ಜೊತೆಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹೇಗೆ ನಾನು ಆಗಲೇ ಹೇಳಿದಾಗೆ ಇದರಲ್ಲಿ ಕೆಲವೆಲ್ಲ ಒನ್ ಟೈಮ್ ಕಾಸ್ಟ್ ಆಗಿರುತ್ತೆ, ಎವ್ರಿ ಮಂತ್ ಬರುವಂಥದ್ದಲ್ಲ. ಆದರೆ ಫಸ್ಟ್ ಮಂತ್ ಅಂತೂ ನಿಮಗೆ ಇಷ್ಟು ಖರ್ಚು ಖಂಡಿತ ಆಗುತ್ತೆ. ಇದಿಷ್ಟು ಅಲ್ಲದೆ ಪ್ರತಿ ವರ್ಷ ಲ್ಯಾಂಡ್ ಲಾರ್ಡ್ ಅವರ ರೆಂಟನ್ನು 10ರಿಂದ 11% ಅಷ್ಟು ಇನ್ಕ್ರೀಸ್ ಮಾಡ್ತಾರೆ. ಸೊ ಈ ಎಲ್ಲ ಕಾಸ್ಟ್ಗಳನ್ನು ನೀವು ಮೊದಲೇ ಕನ್ಸಿಡರ್ ಮಾಡಿ ಬಜೆಟನ್ನು ಮಾಡ್ಕೊಳ್ಬೇಕಾಗತ್ತೆ. ಒಂದು ರೆಂಟ್ ಅಗ್ರಿಮೆಂಟನ್ನು ನಿಮಗೆ ಕೊಟ್ಟಾಗ ನೀವು ಅದನ್ನು ಕಣ್ಮುಚ್ಚಿ ಸೈನ್ ಮಾಡುವ ಬದಲು ಅಲ್ಲಿರುವಂತಹ ಪ್ರತಿ ಕ್ಲಾಸ್ಗಳನ್ನು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಸೈನ್ ಮಾಡಬೇಕಾಗುತ್ತೆ. ಸೊ ನೀವು ಮೇಯ್ನಾಗಿ ನೋಡಬೇಕಾದಂತಹ ಕೆಲವು ಕ್ಲಾಸ್ಗಳು ಮೇಂಟೆನೆನ್ಸ್ ಕಾಸ್ಟ್ ಬಗ್ಗೆ, ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಿದೆ, ಅದು ರೆಂಟಲ್ಲಿ ಇನ್ಕ್ಲೂಡ್ ಆಗಿದೆಯಾ ಅಥವಾ ಸಪ್ರೇಟಾಗಿ ಪೇಮೆಂಟ್ ಮಾಡಬೇಕಾ ಅನ್ನುವಂಥದ್ದು. ಎರಡನೇದು ಸೆಕ್ಯೂರಿಟಿ ಡೆಪಾಸಿಟ್ ಬಗ್ಗೆ. ಈ ಸೆಕ್ಯೂರಿಟಿ ಡೆಪಾಸಿಟ್ ನಿಮಗೆ ನಿಮ್ಮ ರೆಂಟಲ್ ಪೀರಿಯಡ್ ಮುಗಿದ ನಂತರ ನೀವು ಆ ಮನೆಯನ್ನು ವೆಕೇಟ್ ಮಾಡುವಾಗ ಹಿಂದಿರುಗಿಸಿ ಕೊಡ್ತಾರೆ. ಹಾಗೆ ಯಾವುದಾದ್ರೂ ಡ್ಯಾಮೇಜಸ್, ರಿಪೇರ್ಸ್ ಇದ್ದರೆ ಅದರಿಂದ ಅವ್ರು ಡಿಡಕ್ಟ್ ಮಾಡಿಕೊಂಡು ಉಳಿದ ಅಮೌಂಟನ್ನು ನಿಮಗೆ ಕೊಡ್ತಾರೆ. ಸೊ ಈ ಸೆಕ್ಯೂರಿಟಿ ಡೆಪಾಸಿಟ್ ಕ್ಲಾಸನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಹಾಗೆ ನೀವು ಲಾಕಿನ್ ಪೀರಿಯಡ್ ಏನಾದರೂ ಇದೆಯಾ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಕೊಳ್ಬೇಕು. ಅಂದರೆ ನೀವು ಒಂದ್ಸಲ ಆ ಮನೇನ ರೆಂಟಿಗೆ ತಗೊಂಡ್ಮೇಲೆ ಇಷ್ಟು ಟೈಮ್ ನೀವು ಅಲ್ಲಿ ಇರಲೇಬೇಕು ಅನ್ನುವಂತಹ ಕ್ಲಾಸ್ ಏನಾದರೂ ಇದೆಯಾ ಅನ್ನೋದನ್ನು ನೋಡ್ಕೊಳ್ಬೇಕು. ಹಾಗೆ ಇವ್ಯಾಕ್ಯುಯೇಷನ್ ಪ್ರಾಸೆಸನ್ನು ಕೂಡ ನೋಡಬೇಕು. ಅಂದರೆ ನೀವು ಆ ಮನೆಯನ್ನು ವೆಕೇಟ್ ಮಾಡಿದಾಗ ಎಷ್ಟು ತಿಂಗಳ ಮೊದಲು ನೀವು ಅದನ್ನು ಲ್ಯಾಂಡ್ ಲಾರ್ಡ್ಗೆ ಇಂಟಿಮೇಟ್ ಮಾಡಬೇಕು ಅನ್ನೋಂಥ ಕ್ಲಾಸ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕು. ಸೊ ಒಂದು ಅಗ್ರಿಮೆಂಟನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ ಅದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದನ್ನು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿಕೊಂಡು ಆಮೇಲೆ ಕೊನೆಯದಾಗಿ ನೀವು ಅಗ್ರಿಮೆಂಟನ್ನು ಸೈನ್ ಮಾಡಬೇಕಾಗುತ್ತೆ. ಹಾಗೆ ನೀವು ಇನ್ನೂ ಅಡ್ವಾಂಟೇಜಸ್ ಆಗಿದ್ರೆ ನೀವು ಪ್ರೈಸನ್ನು ನೆಗೋಷಿಯೇಟ್ ಕೂಡ ಮಾಡ್ಬೋದು. ರೆಂಟನ್ನು ಕಮ್ಮಿ ಮಾಡೋದಕ್ಕೆ ನೀವು ನೆಗೋಷಿಯೇಟ್ ಕೂಡ ಮಾಡ್ಬೋದು. ಸೊ ಈ ಥರ ನೀವೊಂದು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಬಜೆಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಒಂದು ರೆಂಟಲ್ ಅಗ್ರಿಮೆಂಟನ್ನು ಮಾಡಿಕೊಂಡ್ರೆ ಅದು ನಿಮ್ಮ ಲೈಫಿನ ಸ್ಮೂತ್ ಫಂಕ್ಷನಿಗೆ, ಫೈನಾನ್ಷಿಯಲಿ ನಿಮ್ಮ ಲೈಫ್ ಸ್ಮೂತ್ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.